ಕೋಗಿಲು ಲೇಔಟ್ ವಿಚಾರದಲ್ಲಿ ಕೇರಳ ಬಳಿಕ ಪಾಕಿಸ್ತಾನ ಎಂಟ್ರಿ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ಕಿರುಕುಳ ಎಂದ ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಎಂದು ಭಾರತ ತಿರುಗೇಟು. ಬೆಂಗಳೂರಲ್ಲಿ ಬಾಂಗ್ಲಾದೇಶದ ವ್ಯಕ್ತಿಯ ಅಕ್ರಮ ವಾಸ್ತವ್ಯ. 20,000 ಕೊಟ್ಟು ಅಕ್ರಮವಾಗಿ ಭಾರತ ಪ್ರವೇಶ ಮಾಡಿದ್ದಾಗಿ ಮಾಹಿತಿ. ಸೋಷಿಯಲ್ ಮೀಡಿಯಾದಲ್ಲಿ ಬಾಂಗ್ಲಾ ಪ್ರಜೆಯ ವಿಡಿಯೋ ವೈರಲ್. ಹಣ ಡಬಲಿಂಗ್ ಮಾಡೋದಾಗಿ 86 ಲಕ್ಷ ಪಂಗನಾಮ. 4 ವರ್ಷದ ಕುಚಿಕು ಗೆಳೆಯನಿಂದಲೇ ನಂಬಿಕೆ ದ್ರೋಹ. 6 ತಿಂಗಳ ಬಳಿಕ ಬೆಂಗಳೂರಿನ ನಾಗರಭಾವಿ ನಿವಾಸಿ ವಂಚಕ ಹರೀಶ್ ಬಂಧನ. ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ. ಕುಡಿದು ಗಾಜಿನ ಬಾಟಲಿನಿಂದ ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ. ಸದಾಶಿವನಗರ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ವಿರುದ್ಧ ಕೇಸ್. ವಯಾಲಿ ಕಾವಲ್ ಟಿಟಿಡಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು. ಇವತ್ತು ರಾತ್ರಿ 11 ಗಂಟೆವರೆಗೂ ವೈಕುಂಠ ದ್ವಾರ ದರ್ಶನಕ್ಕೆ ಅವಕಾಶ. 80,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.